ಗುಡ್ ಮಾರ್ನಿಂಗ್. ಶರಣಾಗತಿ ಅಂತಂದರೆ ಶರಣಾಗೋದು, ಸರೆಂಡರ್ ಟು ಗಾಡ್. ಯಾರಿಗೆ ಶರಣಾಗಬೇಕು ನಾವು ಅಂದರೆ ದೇವರಿಗೆ. ನಮಗೆ ನಾವು ಶರಣಾಗಬೇಕು, ನಮ್ಮ ಆತ್ಮಕ್ಕೆ ಶರಣಾಗಬೇಕು, ನಮ್ಮ ಸ್ವಯಂ ಅರಿವಿಗೆ ಶರಣಾಗಬೇಕು. ಯಾಕಂದರೆ ಅರಿವೇ ಗುರು ಅಲ್ಲ. ಆ ಗುರುವಿಗೆ ನಾವು ಸ್ವಯಂವಾಗಿ ಶರಣಾದ್ವಿ ಅಂತಂದರೆ ಬೇರೆ ಶರಣಾಗತಿಯ ಅಗತ್ಯ ಬರೋದಿಲ್ಲ. ಯಾರಿಗೋ ಶರಣಾಗಿ, ಯಾವುದಕ್ಕೋ ಶರಣಾಗಿ ಯಾಕೆ ನಾವು ಗುಲಾಮರಾಗಿ ಬದುಕಬೇಕು? ಆ ಗುಲಾಮಗಿರಿ ಬೇಡ, ನಮಗೆ ಶರಣಾಗತಿ ಬೇಡ ಅಂತಂದರೆ ಆತ್ಮಕ್ಕೆ ಶರಣಾಗೋದನ್ನು ಕಲಿಬೇಕು. ಆತ್ಮವೇ ಪರಮಾತ್ಮ ಅಲ್ಲ. ಅದಕ್ಕೆ ಹೇಳ್ತಾರೆ, ಪ್ರಪಂಚದ ಆಶ್ರಯ ಪಡೆಯೋದ್ರಿಂದ ಏನಾಗ್ತದೆ? ಪರಾಧೀನತೆ ಉಂಟಾಗ್ತದೆ. ಭಗವಂತನ ಆಶ್ರಯ ಪಡೆಯೋದ್ರಿಂದ ಸ್ವಾಧೀನತೆ ನಮಗೆ ಬರ್ತದೆ. ನಾವು ಸ್ವಾವಲಂಬಿಗಳಾಗಿ, ಸ್ವಾಭಿಮಾನಿಗಳಾಗಿ, ಸ್ವ ಅಪೇಕ್ಷೆಯಂತೆ ಬದುಕೋದು ಯಾವಾಗ ಬರ್ತದೆ? ನಮಗೆ ದೇವರಲ್ಲಿ ಶರಣಾಗತರಾದಾಗ ಮಾತ್ರ. ಭಗವಂತನನ್ನು ಆಶ್ರಯಿಸದೆ ಭಗವಂತನನ್ನು ತಿಳಿಯೋದು ಅಸಂಭವ. ಸಂಪೂರ್ಣ ಶರಣಾಗ್ಬಿಡಬೇಕು. ನ ಭೂತೋ ನ ಭವಿಷ್ಯತಿ ಅನ್ಯಥಾ ಗತಿರ್ನಾಸ್ತಿ. ಯಾವತ್ತಿಗೂ, ಇಂದಿಗೂ, ಮುಂದಿಗೂ, ಹಿಂದೆ ಎಂದೆಂದಿಗೂ ನಾವು ಅವನಲ್ಲಿ ಶರಣಾದರೆ ಮಾತ್ರ ನಾವು ಏನಾಗ್ತೀವಿ? ಅವನನ್ನು ತಿಳಿಯೋಕ್ಕೆ ಸಾಧ್ಯ ಆಗ್ತದೆ. ಪ್ರಪಂಚದ ಆಶ್ರಯವನ್ನು ಅಪೇಕ್ಷೆ ಪಡೋದೇ ಭಗವಂತನಲ್ಲಿ ಬೆರೆಯೋದಕ್ಕೆ ಬಾಧಕವಾದ ಅಂಶ. ನಾವು ಸದಾ ಪ್ರಾಪಂಚಿಕವಾಗಿಯೇ ಯೋಚನೆ ಮಾಡ್ತೀವಿ. ಲೌಕಿಕ ಭೌತಿಕ ಜಗತ್ತಿನ ಕುರಿತಾಗಿ, ವಸ್ತು ವಿಷಯದ ಕುರಿತಾಗಿಯೇ ಆಲೋಚನೆ ಮಾಡಿದ್ವಿ ಅಂತಂದರೆ ದೇವರು ಆ ಒಂದು ಕ್ಷಣದಷ್ಟು, ಆ ಅವಧಿಯಷ್ಟು ದೂರ ನಮ್ಮಿಂದ ಇದ್ದು ಬಾಧಕಗಳನ್ನು ನಾವೇ ತಂದ್ಕೋತೀವಿ. ಅದನ್ನು ಸೂರ್ಯ ಹೊರಗಡೆ ಪ್ರಕಾಶವನ್ನು ಉಂಟು ಮಾಡ್ತಾನೆ, ಬೆಳಕನ್ನು ಉಂಟು ಮಾಡ್ತಾನೆ. ಸಂತ ಮಹಂತರಂಥ ಸತ್ಸಂಗದಲ್ಲಿ ನಾವು ಹೋದರೆ ಅವರು ನಮ್ಮ ಬದುಕನ್ನೇ ಬೆಳಕಾಗಿ ಮಾಡ್ತಾರೆ. ನಮ್ಮ ಒಳಗಿನ ಪ್ರಪಂಚವನ್ನು, ಮನೋವಲಯವನ್ನು, ಹೃದಯ ಏನಂತೀವಲ್ಲ ಮಂಟಪವನ್ನು ಅವರು ಬೆಳಕಾಗಿ ಮಾಡ್ತಾರೆ. ಸತ್ಸಂಗ ಬಹಳ ಒಳ್ಳೆಯದು ಮನುಷ್ಯನಿಗೆ. ಸಂತ ಮಹಂತರ ಸಿದ್ಧಾಂತಕ್ಕೆ ಅನುಗುಣವಾಗಿ ಅವರ ಸೇವೆ ಮಾಡ್ತಾ ಬದುಕೋದೇ ದೊಡ್ಡ ತಪಸ್ಸು. ಸಂತ ಮಹಂತರ ಸಂಘದಲ್ಲಿರೋದೇ ಮಹಾಸೇವೆ. ಅವರು ಹೇಳಿದ ಸಿದ್ಧಾಂತಗಳನ್ನು ಪಾಲಿಸೋದೇ ಮಹಾವರದಾನ ಜೀವನಕ್ಕೆ. ಅದಕ್ಕೆ ಸಿದ್ಧಾಂತ ಅವರಿಗೆ ಎಷ್ಟು ಪ್ರಿಯ ಅಂತಂದರೆ ಅವರು ಪ್ರಾಣಕ್ಕಿಂತ ಹೆಚ್ಚಾಗಿ ಅವರವುಗಳನ್ನು ಬರೆದಿಟ್ಟು ಪಾಲಿಸಿ ಹೋಗಿದ್ದಾರೆ. ಅವರು ನಮಗೂ ಕೂಡ ಮಾರ್ಗದರ್ಶನ ಮಾಡಿದ್ದಾರೆ. ಆದ್ದರಿಂದ ಅವುಗಳನ್ನು ಪಾಲಿಸಿದ್ರೆ ನಮ್ಮ ಜೀವನವೂ ಕೂಡ ಶಾಂತಿಮಯ ಮತ್ತು ಸುಖಮಯ. ಭಗವಂತ, ಸಂತ ಮಹಾತ್ಮರು, ಧರ್ಮಶಾಸ್ತ್ರ ಇವು ಎಂದಿಗೂ ಯಾರಿಂದಲೂ ವಿಮುಖ ಆಗಿಲ್ಲ. ನಾವೇ ಅವುಗಳಿಂದ ವಿಮುಖ, ದೂರ ನಿಂತುಬಿಡ್ತೀವಿ. ನಾವೇನೇ ನಮಗೆ ಸಾಧ್ಯನೇ ಇಲ್ಲಪ್ಪ ಇವುಗಳನ್ನು ಪಾಲಿಸೋದು ಅನ್ನೋ ಹಂಗೆ ಅನ್ಟಚೇಬಲ್, ಡಿಟ್ಯಾಚ್ಡ್ ಆಗಿಬಿಟ್ಟು ನಾವು ದುಃಖವನ್ನು ಅನುಭವಿಸ್ತೀವಿ. ಸಮುದ್ರದಿಂದ ಒಂದು ಸಾಸಿವೆಯನ್ನು ತೆಗೆಯೋದಕ್ಕೂ ಯಾರಿಗೂ ಸಾಧ್ಯ ಇಲ್ಲ. ಅಥವಾ ಒಂದು ಬೊಗಸೆ ನೀರನ್ನು ಮಗುದ್ರೆ ಏನಾಗಬೇಕಾಗಿದೆ ಸಮುದ್ರಕ್ಕೆ. ಆದರೆ ನಮ್ಮ ಸಂತ ಮಹಂತರು ಏನು ಮಾಡಿಬಿಟ್ಟಾರಂದರೆ ಇಡೀ ಪ್ರಪಂಚದ ಗ್ರಂಥಗಳನ್ನೆಲ್ಲ ತಡಕಾಡಿ ಅದರಲ್ಲಿ ಒಂದು ಹೆಕ್ಕಿ ತೆಗೆದುಬಿಟ್ರು ನಮ್ಮ ಭಗವದ್ಗೀತೆ. ಆ ಭಗವದ್ಗೀತೆಯನ್ನು ಜಗತ್ತಿಗೆ ಕೊಟ್ಟಿದ್ದೊಂದು ಬಹಳ ವಿಲಕ್ಷಣ ಕೃಪೆ ಆಗಿದೆ ನಮ್ಮ ಮೇಲೆ ಅಂತ ಹೇಳ್ಬೋದು. ಭಗವದ್ಗೀತೆಯ ಸಾರ ಇದೆ ನೋಡ್ರಿ, ಸಮಗ್ರ ಜೀವನ ದರ್ಶನ ಮಾಡಿಸ್ತದೆ. ಜೀವನದಲ್ಲಿ ಬರುವಂಥ ಪ್ರತಿಯೊಂದಕ್ಕೂ ಸಿದ್ಧ ಉತ್ತರ, ಸಿದ್ಧ ಔಷಧಿ ಭಗವದ್ಗೀತೆ. ಅದಕ್ಕೋಸ್ಕರ ಅದು ನಮಗೆ ಬಹಳ ಪೂಜ್ಯನೀಯವಾದಂಥ ಗ್ರಂಥ. ಭಗವಂತನ ಲಾಭ ಪಡೆಯೋಕೆ ಇರೋದು 5 ಸಾಧನಗಳು. ಯಾವಪ್ಪ? ನಾಮ ಜಪ, ಧ್ಯಾನ, ಸೇವೆ, ಆಜ್ಞಾಪಾಲನೆ, ಸತ್ಸಂಗ. ಇವು 5ರನ್ನು ನಾವು ಪಾಲಿಸಿದ್ರೆ ಭಗವಂತ ನಮ್ಮ ಜೊತೆ ಸದಾ ಇದ್ದಂಗೆ. ಸದಾ ಭಗವತ್ ಸೇವೆ, ಸತ್ಸಂಗ, ಸದಾ ಒಳ್ಳೆ ಪಾರಾಯಣ, ಒಳ್ಳೊಳ್ಳೆ ಆಲೋಚನೆಗಳು ಇವು ನಮ್ಮನ್ನು ಯಾವತ್ತಿಗೂ ವಿಚಲಿತರನ್ನಾಗಿ ಮಾಡಲ್ಲ. ನಿರಾಸೆಯನ್ನು ಯಾವತ್ತೂ ನಮಗೆ ಮಾಡಲ್ಲ. ನಿರಾಸೆ ಅಂತಂದು ಒಡ್ಡೋದೇ ಇಲ್ಲ ಇವುಗಳ ಸೇವೆಯಲ್ಲಿ, ಸಂಘದಲ್ಲಿ ನಾವಿದ್ದರೆ. ಬದಲಾಗಿ ಉನ್ನತಿಯನ್ನೇ ಮಾಡ್ತವೆ. ಬದುಕಿನ ಉನ್ನತಿ, ಮನೋನ್ನತಿ, ಆತ್ಮೋನ್ನತಿ ಅವುಗಳನ್ನು ನಮಗೆ ತಂದು ಕೊಡ್ತವೆ ಇವು. ಸಂತ ಮಹಂತರ, ಸುಧಾರಕರ, ಸೇವಾ ಮನೋಭಾವದವರ ಮೂಲಕನೇ ಜಗತ್ ಕಲ್ಯಾಣ. ಎಲ್ಲರೂ ಬರೀ ಸ್ವಾರ್ಥಿಗಳಾಗಿಯೇ ಬಡದಾಡಿದ್ರೆ ಜಗತ್ತು ಬಹುಶಃ ಅಲ್ಲೋಲ ಕಲ್ಲೋಲ, ಯಾವತ್ತೂ ಅಶಾಂತಿ, ಯುದ್ಧ ಪ್ರತಿ ಮನೆಗಳಲ್ಲೂ, ಪ್ರತಿ ದೇಶಗಳಲ್ಲೂ.
ಆದರೆ ಅದು ಹಂಗಿಲ್ಲ. ಕೆಲವಷ್ಟು ಜನ ಇದ್ದಾರೆ ಅಲ್ಲೋ ಇಲ್ಲೋ ಶಾಂತಿಯನ್ನು ಬಯಸೋರು. ಇನ್ನು ಮಾನವನ ಜೀವನ ಸೌಹಾರ್ದತೆಯಿಂದ ಸಾಮರಸ್ಯದಿಂದ ಕೂಡಿದೆ ಅಂತ ಅನ್ನಲಿಕ್ಕೆ ಇಂಥ ಸಜ್ಜನರು, ಇಂಥ ಸಂತ ಮಹಂತರೇ ಕಾರಣ. ಇವತ್ತಿಗೂ ಕೂಡ, ಈ ಕ್ಷಣಕ್ಕೂ ಕೂಡ ಸಂತ ಮಹಂತರು ಪ್ರಪಂಚದೊಳಗೆ ಜನರನ್ನು ತಮ್ಮ ಕಡೆ ತೊಡಗಿಸ್ಕೊಳ್ಳೋಕೆ ಬರೋದಿಲ್ಲ. ಬದಲಾಗಿ ಜನರನ್ನು ಭಗವಂತನ ಕಡೆಗೆ ಹೋಗೋಕ್ಕೆ ಪ್ರಚೋದನೆ, ಪ್ರೇರಣೆ ಅದಕ್ಕೋಸ್ಕರ ಅವರು ನಮ್ಮ ಬದುಕಿಗೆ ಬಂದಿರ್ತಾರೆ ಅಥವಾ ಲೋಕದಲ್ಲಿ ಹುಟ್ಟಿ ಬಂದಿರ್ತಾರೆ. ಅವರು ಅಕಸ್ಮಾತ್ ಈ ಕಪಟಿ ಸನ್ಯಾಸಿಗಳು, ಕಪಟ ಸಂತರು, ಮೋಸಗಾರರು ಇರ್ತಾರಲ್ಲ, ನಟನೆ ಮಾಡೋರು, ಮುಖವಾಡ ಧರಿಸಿದವರು, ಆ ಭಗವಂತನ ಸೇವೆಯ ಬದಲಾಗಿ ತಮ್ಮ ಸೇವೆಗೆ ಜನರನ್ನು ಬಳಸ್ಕೋತಿದ್ರು ಅಂದರೆ ಅವರು ಏನಾಗ್ತಾರೆ? ಧರ್ಮದ್ರೋಹಿಗಳು, ಭಗವಂತನ ದ್ರೋಹಿಗಳು. ಅವರು ಸದಾ ನರಕಕ್ಕೆ ದಾರಿಯನ್ನು ಹುಡುಕ್ತಾ ಇರುವಂಥವ್ರು ಅಂತ ತಿಳ್ಕೋಬೇಕು ನಾವು. ನಮ್ಮನ್ನು ಲೋಕ ಕಲ್ಯಾಣಕ್ಕೋಸ್ಕರ ಸಿದ್ಧಪಡಿಸೋರು, ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸೋರು, ನಮ್ಮ ದುಃಖ ದುಮ್ಮಾನಗಳಿಗೆ ಪರಿಹಾರ ಹೇಳೋರು, ನಮ್ಮನ್ನು ಒಂದು ಉಜ್ವಲ ಭವಿಷ್ಯದೆಡೆಗೆ ಕೊಂಡೊಯ್ಯೋರನ್ನು ನಾವು ಗುರುಗಳು ಅಂತ ಮನ್ನಿಸಬೇಕಾಗ್ತದೆ. ಅಂಥವರ ವಾಕ್ಯವನ್ನು ಪರಿಪಾಲನೆ ಮಾಡಬೇಕಾಗ್ತದೆ. ಅಂಥವರ ಸಂಘದಲ್ಲಿ ಸದಾ ಇದ್ದು ಮನಃಶಾಂತಿಯನ್ನು ಕಂಡುಕೊಳ್ಳೋದು ವಿಹಿತ. ಧನ್ಯವಾದ.